ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನವೀನ್. ನಮ್ಮ ಕರ್ನಾಟಕ ನ್ಯೂಸ್ 24x7ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಹಾರೋಹಳ್ಳಿ ತಾಲೂಕು ಮತ್ತು ಹೋಬಳಿ ಹಾರೋಹಳ್ಳಿ ಬರುತ್ತೆ. ಇಲ್ಲಿ ಇವರಿಗೆ ಕನಿಷ್ಠ ಅಂದರೂ 1.5 ಎಕರೆ ಜಮೀನು ಇವರಿಗೆ ಮಂಜೂರಾತಿ ಆಗಿರುತ್ತೆ ಇವರು ತಂದೆಯವರ ಕಡೆಯಿಂದ. ಆದರೆ ಇದು ಏನಾಗಿದೆ ಅಂದರೆ, ಇವರ ಅಣ್ಣ ತಮ್ಮಂದಿರುಗಳ ದಾಯಾದಿಗಳ ಏನು ವಿಚಾರದಲ್ಲಿ ಕಲಹಗಳಲ್ಲಿ ಇದು ಇವರಿಗೆ ಬರುವಂತಹ 1.5 ಎಕರೆ ಜಮೀನಿನಲ್ಲಿ ಇವರಿಗೆ ಅರ್ಧ ಎಕರೆ ನನಗೂ ಬರಬೇಕು ಅಂತ ಇವರು ಏಕಾಏಕಿ ಮುಟ್ಟುಗೋಲುಗಳನ್ನು ಹಾಕಿ ಯಾವುದೇ ರೀತಿ ಸರ್ಕಾರಿ ಅಧಿಕಾರಿಗಳು ವಾರಸುದಾರರಾದಂತಹ ಇಲ್ಲಿ ಶ್ರೀನಿವಾಸ ಮೂರ್ತಿಯವರ ಈ ಜಾಗದ ಮಾಲೀಕರು ಸಹ ಇಲ್ಲೇ ಇದ್ದಾರೆ. ಸರ್, ತಮಗೆ ಎಷ್ಟು ಎಕರೆ ಟೋಟಲ್ ಎಷ್ಟು ಎಕರೆ ಇರೋದು ಸರ್? ಇದು 279 ಸರ್ವೆ ನಂಬರ್ 1 ಇದೆ, 66 ಒಂದು ಸರ್ವೆ ನಂಬರ್ ಇದೆ. ಇದರಲ್ಲಿ ನಿಮಗೆ ಟೋಟಲ್ ಎಷ್ಟು ಎಕರೆ ಜಮೀನು ಮಂಜೂರಾತಿ ಆಗಿರೋದು? ಮಂಜೂರಾತಿ ಆಗಿರೋದು ನಮಗೆ 4.5 ಎಕರೆ ಅಲ್ಲ 5.5 ಎಕರೆ, 6 ಎಕರೆ ಟೋಟಲ್ ಬರುತ್ತೆ. ಓಕೆ, 6 ಎಕರೆ ಟೋಟಲ್. 6 ಎಕರೆ ಟೋಟಲ್ ಅಲ್ಲಿ ನನ್ನ ಹೆಸರಿಗೆ 1.5 ಎಕರೆ ಜಮೀನಾಗಿದೆ. ಅದರಲ್ಲಿ ದಾಯಾದಿಗಳಿಂದ ನನಗೆ ಬರೋದನ್ನು ನಮಗೆ ಕೊಡ್ತಾ ಇಲ್ಲ. ನಿಮಗೆ ನಿಮ್ಮ ತಂದೆಯವರಿಗೆ ಎಷ್ಟು ಜನ ಮಕ್ಕಳು ನೀವು? ನಮ್ಮ ತಂದೆಗೆ ನಾವು ದೊಡ್ಡ ಹೆಂಡತಿ ಮಗ, ನಾನು 3 ಜನ ಅಕ್ಕದಿರು, ನಾನೇ ಒಬ್ಬ ಲಾಸ್ಟ್. ನಿಮ್ಮ ತಂದೆಯವರ ಹೆಸರು, ನಿಮ್ಮ ತಾಯಿಯವರ ಹೆಸರು? ನಮ್ಮ ತಾಯಿಯವ್ರ ಹೆಸರು ಬಂದು ಮದ್ದೂರಮ್ಮ, ನಮ್ಮ ತಾಯಿ ಹೆಸರು. ಮತ್ತು ನಿಮ್ಮ ತಂದೆಯವರ ಹೆಸರು? ತಂದೆಯವರ ಹೆಸರು ಲಕ್ಷ್ಮಯ್ಯ. ಲಕ್ಷ್ಮಯ್ಯ ಅನ್ನೋರಿಗೆ ಹೆಸರಲ್ಲಿ ಎಷ್ಟು ಸರ್ಕಾರಿ ಗೋಮಾಳನಲ್ವ ಇದು? ಸರ್ಕಾರಿ ಗೋಮಾಳ ನಿಮಗೆ ಎಷ್ಟನೇ ಇಸ್ವಿನಲ್ಲಿ ನಿಮಗೆ ಅಲರ್ಟ್ ಆಗಿರೋದು ಇದು? ಅದಂತೂ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಬೆಂಗಳೂರಲ್ಲಿದ್ದಾಗ ದೌರ್ಜನ್ಯ ಮಾಡಿ ನನ್ನ ಜಮೀನಲ್ಲೆಲ್ಲ ಮಣ್ಣೆತ್ತಿ ಫಿಲ್ಟ್ರು ಮಾಡಿ ಇದೆಲ್ಲ ನನಗೆ ಬರಬೇಕು, ನೀನು ಯಾವುದು ಕೊಡುವಂಗಿಲ್ಲ ಅಂದ್ಬಿಟ್ಟು ಚಿಕ್ಕ ಹೆಂಡತಿ ಮಗ ಹನುಮಂತಿ ನನಗೆ ಈ ಥರ ದೌರ್ಜನ್ಯ ಆಗಿಬಿಟ್ಟು ಊರು ಬಿಟ್ಟು ಮೊನ್ನೆ ಕೇಳದೆ ಕಾಂಪೌಂಡ್ ಎಲ್ಲ ಹಾಕ್ಸಿದ್ದಾನೆ. ಅದು ನಾನು ಕೇಳಕ್ಕೆ ಹೋದೋದಕ್ಕೆ ನಿಂದೇನಿದೆ ರೆಕಾರ್ಡು, ಅದ್ರ ನನಗೆ ಅರ್ಧ ಎಕರೆ ಬರಬೇಕು ಜಮೀನು, ಅರ್ಧ ಎಕರೆ ಬರ್ಕೊಡು, ನಾನು ಬಿಟ್ಕೊಡ್ತೀನಿ, ಇಲ್ಲ ಅಂದರೆ ನಿಮ್ದು ಯಾವ ಕಡೆ ಆಗಿದೋ ಅಲ್ಲಿ ತಗೋ ಅಂತ ದೌರ್ಜನ್ಯಗಳು ಮಾಡಿದ್ರು. ಅಲ್ಲೇ ಏನಾದರೂ ಮಾಡಿದ್ರ ನಿಮ್ಮ ಮೇಲೆ? ಹೌದು, ಅಲ್ಲೇ ಮಾಡಿದ್ದಾರೆ. ಯಾರೋ ಹುಡುಗರನ್ನೆಲ್ಲ ಕರೆಸ್ಕೊಂಡ್ಬಂದು ನಿಮಗೆ ಮನೆ ಹತ್ರ ಬಂದು ಹಲ್ಲೆಗಳು ಸಹ ಮಾಡಿದ್ದಾರೆ. ಆದರೆ ವೀಕ್ಷಕರೇ, ಇಲ್ಲಿ ಬೆಂಗಳೂರಿನಂತಹ ಏನು, ಯಾಕಂದ್ರೆ ಈಗಿನ ಜನರೇಷನ್ ಅಲ್ಲಿ ಜಾಗದ ಏನು ಒಂದೊಂದು ಅಡಿಗಳಿಗೂ ಸಹ ಗಗನಕ್ಕೆ ಏರ್ತಾ ಇದೆ. ಏನು ಬಂಗಾರಕ್ಕಿನ್ನ ಭೂಮಿ ಬೆಲೆನೂ ಜಾಸ್ತಿ ಆಗ್ತಾ ಇದೆ. ಆದರೆ ಭೂಮಿ ಬೆಲೆ ಜಾಸ್ತಿ ಆಗ್ತಾ ಇದ್ರು ಇಲ್ಲಿನ ಇವರಿಗೆ ಏನು ಹೊಟ್ಟೆ ಹುಟ್ಟದಂತಹ ಮಗನಿಗೆ 1.5 ಎಕರೆ ಜಾಗವನ್ನ ಮೀಸಲಿಟ್ಟಿದ್ರು ಸಹ ಇವರ ಮೇಲೆ ಹಲ್ಲೆಗಳನ್ನ ಮಾಡೋದು, ಮಾರಣಾಂತಿಕ ಹಲ್ಲೆಗಳನ್ನ ಮಾಡೋದು, ಹಾಗೆ ಯಾರಾದರೂ ಪುಡುರೋಡಿಗಳನ್ನ ಬಿಟ್ಟು ಇವರ ಮೇಲೆ ದಂಧಲೆಗಳನ್ನ ಮಾಡೋದು, ಈ ರೀತಿ ನಡೀತಾ ಇದ್ರೆ. ಆದ್ರೆ ಇದು ಯಾವ ಮಟ್ಟಕ್ಕೆ ಸರಿ ಅನ್ನೋದು ವೀಕ್ಷಕರು ದಯವಿಟ್ಟು ಗಮನ ಹರಿಸಬೇಕು. ಹಾಗೆ ನಮ್ಮ ಹಾರೋಹಳ್ಳಿ ಪೊಲೀಸ್ ಇಲಾಖೆಗೆ ನಾವೊಂದು ಮನವಿ ಮಾಡುತ್ತೀವಿ. ಆರಕ್ಷಕರಿಗೆ ನಾವು ಒಂದು ಗೌರವದಿಂದ ಒಂದು ಮನವಿ ಮಾಡ್ತಾ ಇದ್ದೀವಿ. ಯಾವುದೇ ಒಬ್ಬ ಬಡವರಾಗ್ಲಿ ಶ್ರೀಮಂತರಾಗ್ಲಿ ಯಾರೇ ಒಬ್ಬರು ಬಂದ್ರು ಒಂದು ಕಂಪ್ಲೇಂಟ್ ಅನ್ನ ಕೊಟ್ರೆ ದಯವಿಟ್ಟು ಆ ಕಂಪ್ಲೇಂಟ್ ಅನ್ನ ರಿಸೀವ್ ಮಾಡಿಕೊಟ್ಟು ಬಡವರಿಗೆ ಒಂದು ನ್ಯಾಯವನ್ನ ದೊರಕಿಸ್ಕೊಡ್ಬೇಕಾಗಿರೋದು ಆರಕ್ಷಕರ ಒಂದು ಕೆಲಸ ಆಗಿರುತ್ತೆ. ಆದರೆ ಆರಕ್ಷಕರೇ ಇವರು ನಿಟ್ಟಿನಲ್ಲಿ ಯಾರಾದರೂ ಇವರಿಗೆ ಏನಾದರೂ ಕಂಪ್ಲೇಂಟ್ ಅನ್ನ ದೂರನ್ನ ದಾಖಲಿಸೋದಕ್ಕೆ ಹೋಗಿದ್ರೆ, ಆದರೆ ಇವರು ಮುಂಭಾಗದಲ್ಲಿ ಹೇಳ್ತಾರೆ ನಾವು ದೂರನ್ನ ದಾಖಲಿಸಿದ್ದೀವಿ, ಆದರೆ ಅವರ ಫೋನಿನ ಮುಖಾಂತರಗಳೇನಾದರೂ ಒಳಗಡೆ ಏನಾದರೂ ವಾಚಸ್ ಆಗುತ್ತಾ, ಏನಾದರೂ ಅವರಿಗೆ ಡಿಮ್ಯಾಂಡ್ ಆಗ್ತಾ ಇದಾವ ಅನ್ನೋದು ನನಗೆ ಒಂದು ಸಂಶಯ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ನಮ್ಮ ಹಾರೋಹಳ್ಳಿ ಪೊಲೀಸ್ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ಇಂಥವರಿಗೆ ನ್ಯಾಯ ಕೊಡಿಸಬೇಕಾಗಿರೋದು ಏನಂದ್ರೆ, ಇವರು ಅವರ ತಂದೆಯಲ್ಲಿ ಹುಟ್ಟಿರುವಂತಹ ಮಗನು ಇವ್ರಿಗೂ 1.5 ಎಕರೆ ಜಮೀನು ಸಹ ಬರಬೇಕಿತ್ತು. ಆದ್ರೆ 1.5 ಎಕರೆ ಜಮೀನಲ್ಲಿ 9 ಎಕರೆ ಇವರಿಗೆ ಮಂಜೂರಾತಿ ಆಗಿರೋದು ಸರ್ಕಾರದಿಂದ. ಸರ್ಕಾರಿ ಗೋಮಾಳಗಳು ಇವರಿಗೆ ಅಲರ್ಟ್ ಆಗಿದೆ. ಆದರೆ ದೊಡ್ಡ ಹೆಂಡತಿಯ ಮಗನಿಗೆ ಇವರಿಗೆ 1.5 ಎಕರೆ ಜಮೀನನ್ನ ಕೊಟ್ಟಿದ್ದಾರೆ. ಮತ್ತೆ ಇನ್ನು ಮಿಕ್ಕಿದಂತಹ ಅದು ದೊಡ್ಡ ಮಗನ ಚಿಕ್ಕ ಮಗನ ನಿಮ್ಮ ಅಣ್ಣನ ತಮ್ಮನ ತಮ್ಮನವರಿಗೆ ಎಷ್ಟು ಎಕರೆ ಮಂಜೂರಾತಿ ಆಗಿರೋದು? 1.5 ಎಕರೆ ಆಗಿದೆ. ನೋಡ್ರಿ, ಇದರಲ್ಲಿ ಎಷ್ಟು ಮಾತ್ರಕ್ಕೆ ನೋಡಿ, ಮಗನ ಹುಟ್ಟಿರೋದು ತಮ್ಮಂದಿರಿಗೆ ಆತನ ಹೆಸರಲ್ಲಿ 3 ಎಕರೆ ಮಾಡ್ಕೊಳ್ಳೋದು ಬಿಟ್ಬಿಟ್ಟು 1.5 ಎಕರೆ ತನ್ನ ಹೆಸರಲ್ಲಿ ಮಾಡ್ಕೊಂಡು 1.5 ಎಕರೆ ಹೆಂಡತಿ ಹೆಸರಲ್ಲಿ ಮಾಡಿರೋದು ಯಾವ ರೀತಿ ಇದು? ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ, ಈ ಬೆಂಗಳೂರು ಅಂತ ಅಲ್ಲ, ಸುಮಾರು ಜಾಗಗಳಲ್ಲಿ ಈ ರೀತಿ ಭೂಗಳರ ಮಾಫಿಯಾಗಳಂತಾನೆ ಹೇಳ್ಬೋದು. ಬೇರೆಯವ್ರಿಗೆ ಅನ್ಯಾಯ ಮಾಡೋದು, ತೊಂದರೆಗಳನ್ನ ಕೊಡೋದು, ಆದ್ರೆ ಇವ್ರ ಮೇಲೆ ಹಲ್ಲೆಗಳನ್ನ ಮಾಡೋದು, ಹಾಗೆ ಇವ್ರನ್ನ ಫೋನಲ್ಲಿ ಮುಖಾಂತರಗಳು ಸಹ ಇವರಿಗೆ ಧಮ್ಕಿಗಳನ್ನ ಹಾಕೋದು,
ಈ ರೀತಿ ನಡೆದ್ರೆ ಎಷ್ಟು ಮಟ್ಟಕ್ಕೆ ಸರಿ ಅಂತ ನೋಡ್ತಾ ಇರ್ಬೋದು, ವೀಕ್ಷಕರ ನೋಡ್ತಾ ಇರ್ಬೋದು ಎಷ್ಟು ಮಟ್ಟಕ್ಕೆ ಕಾಂಪೌಂಡ್ಗಳನ್ನ ಹಾಕೊಂಡಿದ್ದಾರೆ ನೋಡಿ. ಇದು ಸತತ 9 ಎಕರೆ ಜಾಗವಂತೆ. ಹಾಗೆ ಇನ್ನೊಂದು ಏನಂದ್ರೆ ಇವರಿಗೆ ಫಿಲ್ಟರ್ಗಳು ಮಾಡ್ತಾ ಇದ್ರು, ಮಣ್ಣಿನ ತಗೊಂಬಂದು ಹಾಕೊಂಡು ಫಿಲ್ಟರ್ಗಳು ಸಹ ಮಾಡ್ತಾ ಇದ್ರು. ನೋಡ್ತಾ ಇರ್ಬೋದು ಕಾಂಪೌಂಡ್ ಎಷ್ಟು ಮಟ್ಟಕ್ಕೆ ಹಾಕಿದ್ದಾರೆ, ಯಾವುದೇ ರೀತಿ ಇವ್ರಿಗೂ ಸಹ ಇವರಲ್ಲಿರುವಂತಹ 1.5 ಎಕರೆ ಜಮೀನನ್ನ ಇವರ ಹತ್ರ ಅರ್ಧ ಎಕರೆನೂ ಸಹ ಇವರ ಹತ್ರನ ಭೂ ಒತ್ತಿನ ಮಾಡ್ಕೊಂಡಿರೋದು. ಎಷ್ಟು ಮಟ್ಟಕ್ಕೆ ಇದು ಸರಿ ಆಗುತ್ತೆ ಅನ್ನೋದು ವೀಕ್ಷಕರು ನೋಡ್ತಾ ಇರ್ಬೇಕು. ಆದ್ರೆ ಇದನ್ನ ಇಲ್ಲಿಗೆ ಬಿಡೋದಿಲ್ಲ, ನಾನೇ ಇವರಿಗೆ ಹೋರಾಟವನ್ನ ಮಾಡಿ ಇವರಿಗೆ ಜಾಗವನ್ನ ಇವರಿಗೆ ಹಿಂತಿರುಗಿಸುವ ಕೆಲಸವನ್ನ ನಾವು ಮಾಡ್ತೀವಿ. ಅಲ್ಲಿವರೆಗೂ ವೀಕ್ಷಕರು ನೋಡ್ತಾ ಇರಬೇಕು. ಜಮೀನು ಕೆಳಗಡೆ ಇರೋದು, ಅವ್ನ ಜಮೀನು ಇಲ್ಲ, ನಿಮಗೆ ನಿಮ್ಮ ಅಪ್ಪನಿಗೆ ನಿಮ್ಮ